ಹರೇ ಶ್ರೀನಿವಾಸ. ಹರಿ ಓಂ. ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಲನ್ಗೆ ಸ್ವಾಗತ. ಸ್ನೇಹಿತರೆ, ನಾಳೆ ನೋಡಿ ಜನವರಿ 18ನೇ ತಾರೀಕು ಭಾನುವಾರ ಅಮಾವಾಸ್ಯೆ ಬಂದಿದೆ. ಅಮಾವಾಸ್ಯೆನ ಮೌನಿ ಅಮಾವಾಸ್ಯೆ ಎಂದು ಕರೀತಾರೆ ಸ್ನೇಹಿತರೆ. ಇದು ತುಂಬಾ ವರ್ಷದ ನಂತರ ಬರ್ತಾರೆ ಅಂತಹ ತುಂಬಾ ಪವಿತ್ರವಾದಂತಹ ಮತ್ತೆ ಪವರ್ಫುಲ್ ಆಗಿರುವಂತಹ ಅಮಾವಾಸ್ಯೆ ಆಗಿದೆ ಸ್ನೇಹಿತರೆ. ಈ ಅಮಾವಾಸ್ಯೆ ದಿನ ಎಲ್ಲಾರು ಒಂದು ಶ್ರದ್ಧೆ ಭಕ್ತಿಯಿಂದ ನೀವು ಪೂಜೆ ಮಾಡ್ಕೊಳ್ಳಿ. ರಾಘವೇಂದ್ರ ಸ್ವಾಮಿಯವರು ನಿಮ್ ಇಷ್ಟಾರ್ಥವನ್ನೆಲ್ಲ ಈಡೇರಿಸ್ತಾರೆ ಸ್ನೇಹಿತರೆ. ಈ ಮೌನಿ ಅಮಾವಾಸ್ಯೆ ಅಂದ್ರೆ ಅವತ್ತು ಮಾತೇ ಆಡ್ಬಾರ್ದಂತೆ, ಬಹಳ ಮೌನವಾಗಿದ್ದು ಒಂದು ಪೂಜೆ ಆಗೋವರೆಗೂ ಬಾಯಿಗೆ ಬಟ್ಟೆ ಕಟ್ಕೊಂಡು ಪೂಜೆ ಮಾಡ್ತಾರಂತೆ ಸ್ನೇಹಿತರೆ. ಮನೆ ಒಳಗಡೆ ಏನು ಒಂದು ದೇವ್ರನ್ನ ತೊಳೆಯೋದ್ರಿಂದ, ಒಂದು ಅಲಂಕಾರದಿಂದ, ಒಂದು ನೈವೇದ್ಯ ಮಾಡೋದ್ರಿಂದ, ಒಂದು ಪೂಜೆ ಪುರಸ್ಕಾರ ಮಾಡೋವರೆಗೂ ಬಾಯಿಂದ ಅವರು ಬಟ್ಟೆನೆ ತೆಗಿದಂಗೆನೆ, ಒಂದು ಎಂದ್ಲು ಏನು ಸಿಡಿದಂಗೆ ಬಹಳ ಮೌನವಾಗಿ ಅವರು ಮಾತುಕತೆ ಏನು ಆಡ್ದಂಗೆನೆ ರಾಯರನ್ನ ಬಹಳ ಮನ್ಸ ಇಚ್ಛಾ ಬೇಡ್ಕೊಂಡು ಒಂದು ಪೂಜೆ ಮಾಡ್ತಾರೆ. ನಂತರ ರಾಯರ ಮಠಕ್ಕೆ ಹೋಗ್ಬರ್ತಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಒಂದು ಅಮಾವಾಸ್ಯೆ ದಿನ, ಮೌನಿ ಅಮಾವಾಸ್ಯೆ ದಿನ ಯಾರು ಹಸುವಿನ ಹಾಲನ್ನ ಆ ರಾಯರ ಮಠಕ್ಕೆ ಒಂದು ಅಭಿಷೇಕಕ್ಕೆ ಕೊಡ್ತಾರೋ ಅವ್ರ ಇಷ್ಟಾರ್ಥವೆಲ್ಲ ಈಡೇರುತ್ತೆ. ಮುಕ್ಕೋಟಿ ದೇವರು ಅಂತ ಇರೋ ಆ ಪುಣ್ಯ ಕೋಟಿಯಿಂದ ಬರುವಂತ ಹಾಲನ್ನ ಆ ರಾಯಪ್ಪನಿಗೆ ನಾವೊಂದು ಅಭಿಷೇಕ ಮಾಡೋದ್ರಿಂದ ತುಂಬಾನೇ ನಮ್ಮ ಕಷ್ಟ ಪರಿಹಾರ ಆಗುತ್ತೆ. ನೋಡಿ ಸ್ನೇಹಿತರೆ, ಜನವರಿ 1ನೇ ತಾರೀಕು ಬಂದು ಗುರುವಾರನೇ ಬಂದಿತ್ತು. ಸಂಕ್ರಾಂತಿ ಹಬ್ಬನು ಬಂದು ಗುರುವಾರನೇ ಬಂದಿದೆ. ಮತ್ತೆ ಯುಗಾದಿ ಹಬ್ಬನು ಸಹ ಗುರುವಾರನೇ ಬಂದಿದೆ. ಈ ಸರಿ ಎಲ್ಲ ಗುರುವಾರದಿಂದನೇ ಗುರು ರಾಯಪ್ಪನ ಆಶೀರ್ವಾದದೊಂದಿಗೆ ನಾವು ಏನು ಈ ಒಂದು ವರ್ಷನ ನಾವು ಪ್ರಾರಂಭ ಮಾಡಿದ್ದೀವಿ ಸ್ನೇಹಿತರೆ. ಹಂಗಾಗಿ ತಪ್ಪದೆ ಎಲ್ಲಾರು ಏನು ಆ ರಾಯನ ಆಶೀರ್ವಾದ ಎಲ್ಲಾರು ಪಡೆದುಕೊಳ್ಳಿ. ಈ ಅಮಾವಾಸ್ಯೆ ತುಂಬಾ ಪವಿತ್ರವಾಗಿದ್ದು ಎಲ್ಲಾ ರಾಶಿಯವರು ಈ ಒಂದು ಗುರು ಬಲ ಬೇಕು ನಮ್ಗೆ. ಒಂದು ಶನಿ ದೋಷ ಇರೋರು, ಒಂದು 7.5 ನಡೀತಾ ಇರೋರು, ಒಂದು ರಾಹು ಕೇತು ಯಾವುದೇ ಒಂದು ದೋಷ ಇದ್ರು ಅವರು ಒಂದು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ರಾಯಪ್ಪನ ಕಣ್ತುಂಬ ನೋಡ್ಕೊಂಡು ಅವ್ರ ಆಶೀರ್ವಾದ ಪಡ್ಕೊಂಬನ್ನಿ. ಆದಷ್ಟು ಹಸುವಿನ ಹಾಲನ್ನ ಅಭಿಷೇಕಕ್ಕೆ ನೀವು ಕೊಡ್ಬೇಕು. ಮುಂಜಾನೆನೆ ಬೇಗ ನೀವು ಮಠಕ್ಕೆ ತಲುಪಿಸೋದ್ರಿಂದ ತುಂಬಾನೇ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ. ನಿಮ್ಮ ವ್ಯವಹಾರ ವ್ಯಾಪಾರ ವೃದ್ಧಿ ಆಗುತ್ತೆ ಸ್ನೇಹಿತರೆ. ಯಾರು ಒಂದು ಅನುರಾಧ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಮತ್ತೆ ಭರಣಿ ನಕ್ಷತ್ರ, ಮೂಲ ನಕ್ಷತ್ರ ಇಂಥ ರಾಶಿಯವ್ರಿಗೆ ತುಂಬಾ ಫಲ ಸಿಗುತ್ತೆ ಶೀಘ್ರದಲ್ಲಿ. ಏನು ಈ ಒಂದು ಮೌನಿ ಅಮಾವಾಸ್ಯೆ ಇದೆಯಲ್ಲ, ಈ ಮೌನಿ ಅಮಾವಾಸ್ಯೆ ಕಳೆದ ನಂತರ ಅವ್ರಿಗೆಲ್ಲ ಬಾಳನೇ ಯೋಗ ಇದೆ. ರಾಯರ ನಂಬಿ, ರಾಯರು ಯಾರನ್ನೂ ಕೈ ಬಿಡೋದಿಲ್ಲ. ಭಗವಂತನ ಸ್ಮರಣೆ ಮಾಡಿ ಆದಷ್ಟು ನೋಡಿ, ನಾವೊಂದು ಹೊಸ ವರ್ಷನ ನಾವು ಗುರುವಾರದಿಂದನೇ ನಾವು ಪ್ರಾರಂಭ ಮಾಡ್ಕೊಂಡ್ ಬಂದಿದೀವಿ. ತುಂಬಾ ಗುರುವಾರ ನಮ್ಗೆ ಒಂದು ಶುಭ ಕೊಡೋ ಅಂತ ದಿನಗಳು ಬಂದಿದೆ. ಹೊಸ ವರ್ಷದಿಂದ ಹಿಡಿದು ನಮ್ಮ ಯುಗಾದಿ, ಹಿಂದೂ ಸನಾತನ ಧರ್ಮದಲ್ಲಿ ನಮ್ಗೆ ಯುಗಾದಿ ಹೊಸ ವರ್ಷ ಅಂತೀವಿ, ಅದೂ ಸಹ ನಮ್ಗೆ ಗುರುವಾರ ಬಂದಿದೆ. ಎಲ್ಲಾರ್ಗು ಗುರುಬಲ ಬರುತ್ತೆ ಸ್ನೇಹಿತರೆ. ಯಾರ್ಯಾರು ನಮ್ಗೆ ಒಂದು 7.5 ನಡೀತಾ ಇದೆ, ನಮಗ್ ಗುರುಬಲ ಇಲ್ಲ, ನಮ್ಗೆ ವ್ಯವಹಾರನೇ ಕೈ ಎತ್ತುತ್ತಾ ಇಲ್ಲ ಅಂತಿದ್ದವರು ಈ ಮೌನಿ ಅಮಾವಾಸ್ಯೆ ದಿನ ತುಂಬಾ ಶಕ್ತಿಶಾಲಿ ಅಮಾವಾಸ್ಯೆ ಆಗಿದೆ. ಈ ಅಮಾವಾಸ್ಯೆ ದಿನ ರಾಯರ ಮಟ್ಟಕ್ಕೆ ನೀವು ಕಲ್ಸಕ್ರೆ ಮತ್ತೆ ಏನೊಂದು ಅಕ್ಷತೆ ಕಾಳು ಮಾಡುವಂತ ಒಂದು ಅಕ್ಕಿಯಿಂದ ಹಿಡಿದು ಆದಷ್ಟು ಅಭಿಷೇಕಕ್ಕೆ ನೀವು ಒಂದು ಹಾಲನ್ನ ಕೊಡಿ. ಹಾಲು ಕೊಟ್ರೆ ನೋಡಿ, ಹಾಲಿನಂತ ಮನಸ್ಸು ನಮ್ಗೆ ಭಗವಂತ ಕೊಡ್ತಾನೆ, ಎಲ್ಲಾ ಕಷ್ಟನ ದೂರ ಮಾಡ್ತಾನೆ. ರಾಘವೇಂದ್ರ ಸ್ವಾಮಿ ನಮ್ದವ್ರು ಒಬ್ರುನು ಕೈ ಬಿಡಲ್ಲ. ಒಂದು ಪೀಡೆ ಪಿಚಾಚಿ ಗಾಳಿಯಿಂದ ಹಿಡಿದು ನಮ್ಮಪ್ಪ ನಮ್ಗೆ ಓಡಿಸಿ ನಮ್ಮ ಮನೆಗೆ ಅಭಿವೃದ್ಧಿ ಮಾಡ್ತಾರೆ. ಒಂದು ಕೆಲಸ ಕಾರ್ಯದಲ್ಲಿ, ಒಂದು ವಿದ್ಯಾಭ್ಯಾಸದಲ್ಲಿ, ಒಂದು ಮದ್ವೆ ವಿಳಂಬ ಆಗೋ ವಿಷಯದಲ್ಲೂ ಸಹ ರಾಯರನ್ನ ಆರಾಧನೆ ಮಾಡ್ತಾರೆ. ಆ ಅಕ್ಷತೆ ಕಾಳನ್ನ ನಾವು ಈಸ್ಕೊಳ್ಳೋದಲ್ಲೇ ನಮ್ಗೆ ಕೋಟಿ ಫಲ ಸಿಕ್ಕುತ್ತೆ. ಹೆಜ್ಜೆ ನಮಸ್ಕಾರ ಹಾಕಿ ದೇವಸ್ಥಾನಗಳಲ್ಲಿ ನೀವು ಎಲ್ಲಾರು ಉಳು ಸೇವೆ ಮಾಡಕ್ ಆಗೋದಿಲ್ಲ, ಆದಷ್ಟು ಹೆಜ್ಜೆ ನಮಸ್ಕಾರ ಮಾಡಿ 108 ಸರಿ ರಾಘವೇಂದ್ರ ಸ್ವಾಮಿನ ಸ್ಮರಣೆ ಮಾಡ್ಕೊಳ್ಳಿ. ಕನಕದಾರ ಸ್ತೋತ್ರ ಹೇಳ್ಕೊಳ್ಳಿ ಸ್ನೇಹಿತರೆ. ವಿಷ್ಣು ಸಹಸ್ರನಾಮ ಹೇಳಿ. ರಾಘವೇಂದ್ರ ಸ್ವಾಮಿಯರಿಗೆ ತುಂಬಾ ಪ್ರೀತಿಯಾಗಿರುವ ಲಕ್ಷ್ಮೀ ನರಸಿಂಹ ಸ್ವಾಮಿಯವ್ರನ್ನ ನೀವು ಇಚ್ಛೆ ನೀವು ಒಂದು ಪ್ರಾರ್ಥನೆ ಮಾಡ್ಕೊಂಡು ಒಂದು ಪೂಜೆ ಮಾಡಿ ಸ್ನೇಹಿತರೆ. ತಪ್ಪದೆ ನಾಳೆ ಎಲ್ಲಾರು ರಾಯರ ಮಠಕ್ಕೆ ಹೋಗಿ ಒಂದು ಮೌನಿ ಅಮಾವಾಸ್ಯೆ ದಿನ ರಾಯಪ್ಪನ ದರ್ಶನ ಮಾಡ್ಕೊಂಡ್ ಬಂದ್ರೆ ಸಾಕು, ಸಕಲ ಕಷ್ಟನ ದೂರ ಆಗಿ ಇಡೀ ವರ್ಷ ನಿಮ್ಗೆ
ಆ ಭಗವಂತನ ಆ ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಮತ್ತೆ ಮೌನಿ ಅಮಾವಾಸ್ಯೆ ದಿನ ಆದಷ್ಟು ನೀವು ಮಾತನ್ನ ಕಡಿಮೆ ಮಾಡಿ, ಯಾರ ಹತ್ರನೂ ಅನಾವಶ್ಯಕವಾಗಿ ಮಾತಾಡಕ್ ಹೋಗ್ಬೇಡಿ, ಜಗಳಗಳು ಮಾಡ್ಕೋಬೇಡಿ. ಆದಷ್ಟು ಉಪವಾಸ ಇರಿ. ಉಪವಾಸ ಇರೋದ್ರಿಂದ ನಮ್ಗೆ ತುಂಬಾನೇ ಫಲ ಸಿಕ್ಕುತ್ತೆ. ಮತ್ತೆ ಮುಖ್ಯವಾಗಿ ನಾಳೆ ಅಲೋವೆರಾ ಗಿಡನ ತಗೊಂಬಂದು ಮನೇಲಿಟ್ಟು ನೀವು ಅದೊಂದು ಪೂಜೆ ಮಾಡಿ ಮುಖ್ಯ ದ್ವಾರದಲ್ಲಿ ಕಟ್ಟಿ ಮನೆ ಕುಟುಂಬ ಸಮೇತ ಒಂದು ದೃಷ್ಟಿ ತೆಗೆದು ಆ ಒಂದು ಉಪ್ಪಿಂದ ದೃಷ್ಟಿ ತೆಗೆದು ಆಚೆ ಹಾಕಿ ಸ್ನೇಹಿತರೆ. ಈ ಎಲ್ಲ ಒಂದು ಸಣ್ಣ ಪುಟ್ಟ ನಾವು ಒಂದು ಕೆಲಸ ಮಾಡೋದ್ರಿಂದ ಬಹಳ ನಮ್ಗೆ ಏಳಿಗೆ ಆಗುತ್ತೆ. ದೀಪ ಅಂತ ಬಂದ್ರೆ ನೋಡಿ ಸ್ನೇಹಿತರೆ, ನಾಳೆ 6 ಬತ್ತಿನ ಹೊಸ್ಬಿಟ್ಟು ನೀವು ಸಣ್ಣಗೆ ಆಗ್ಲಿ 6 ಬತ್ತಿನ ವಸ್ತು ಮಣ್ಣಿನಿಂದ ಹಚ್ಚಿ ಸ್ನೇಹಿತರೆ, ಮಣ್ಣಿನ ದೀಪದಲ್ಲಿ 3 ತರ ಎಣ್ಣೆ ಬಿಡಿ. 3 ತರ ಎಣ್ಣೆ ಬಿಟ್ಟು 6 ಬತ್ತಿನ ಒಂದೇ ಬತ್ತಿ ಮಾಡ್ಕೊಂಡು ಹಚ್ಚೋದ್ರಿಂದ 6 ಬಂದು ಶುಕ್ರನ ಸಂಕೇತ ಆಗಿದೆ. ನಿಮ್ ಮನೆಗೆಲ್ಲ ಏಳಿಗೆ ಆಗುತ್ತೆ ಸ್ನೇಹಿತರೆ. ಹಚ್ಚಿ ನೋಡಿ, ನೀವೇ ನನಗೆ ಕಮೆಂಟ್ಸ್ ಮಾಡಿ ಹೇಳ್ತೀರಾ ತುಂಬಾ ಫಲ ಸಿಕ್ಕಿದೆ. ನಾನು ತುಂಬಾ ಜನಕ್ಕೆ ಹೇಳಿದೀನಿ 6 ಬತ್ತಿಯಾಗಿ ದೀಪ ಹಚ್ಚೋದ್ರಿಂದ ತುಂಬಾ ಫಲ ಸಿಗುತ್ತೆ ಅಂತ. ಹಂಗಾಗಿ ಕೊಬ್ಬರಿ ಎಣ್ಣೆನ ತಪ್ಪದೆ ಕೊಬ್ಬರಿ ಎಣ್ಣೆ ನೀವು ಹಾಕಿ, ಕೊಬ್ಬರಿ ಎಣ್ಣೆ, ತುಪ್ಪ, ಎಳ್ಳೆಣ್ಣೆ 3 ಮಿಕ್ಸ್ ಮಾಡಿ ನೀವು ಹಚ್ಚಿ. ನೀವು ಶಕ್ತಿ ಇರೋರು ಬೂದ್ ಕುಂಬಳಕಾಯಿನ ತಗೊಂಬಂದು ಅದನ್ನ ಕಟ್ ಮಾಡೋದು ದೀಪ ಹಚ್ಬೋದು. ದೇವಸ್ಥಾನಗಳಲ್ಲಿ ಹಚ್ಬೇಕಾದ್ರೆ ಅದನ್ನ. ಮತ್ತೆ ತೆಂಗಿನಕಾಯಿಂದನೂ ದೀಪ ಹಚ್ಬೋದು. ಅಮಾವಾಸ್ಯೆ ದಿನ ಯಾವ ದೀಪ ಹಚ್ಚಿದ್ರು ಆ ಭಗವಂತ ಒಪ್ಕೋತಾನೆ. ಆದಷ್ಟು ನೀವು ಮನೇಲಿ ಮಣ್ಣಿನ ದೀಪನ ಹಚ್ಚಿ, ದೇವ್ರ ಮನೇಲಿ ನೀವು ದೀಪ ಹಚ್ಚೋದಾದ್ರೆ ಬತ್ತಿನ ಎಲ್ಲಾರ ಮನೇಲಿ ಸುತ್ತಲೂ ಎಣ್ಣೆ ಬಿಟ್ಟು ಬತ್ತಿನ ಮೇಲ್ಮಕ್ಕೆ ನಾವು ದೀಪ ಹಚ್ತೀವಿ. ಅದು ಮೇಲೆ ಉರಿಯೋದ್ರಿಂದ ಅದು ಅಷ್ಟು ನಮ್ಗೆ ಏಳಿಗೆ ಆಗೋದಿಲ್ಲ. ಆದಷ್ಟು ಬತ್ತಿ ಮಲಿಕೊಂಡಿದ್ದು ಆ ದೀಪ ಬೆಳಕು ಹರಡಬೇಕು ಮನೆ ತುಂಬಾ. ಆ ತರ 3 ಮೂತಿ ಇರೋ ಕಡೆ ದೀಪ ಹಚ್ಚಿ ಆ ದೀಪದ ಬೆಳಕಲ್ಲಿ ನೀವು ದೇವ್ರನ್ನ ನೋಡಿ ಲೈಟ್ ಎಲ್ಲ ಆರಿಸ್ಬಿಟ್ಟು 3 ದಿಕ್ಕಲ್ಲೂ ದೀಪ ಉರಿತಾ ಇದ್ರೆ ಎಷ್ಟು ಆನಂದ ಇರುತ್ತೆ ಸ್ನೇಹಿತರೆ. ಈಗ ಸುಮಾರು ದೇವಸ್ಥಾನಗಳಲ್ಲಿ ಲೈಟೇ ಹಾಕೋದಿಲ್ಲ, ಎಲ್ಲ ದೀಪದ ಬೆಳಕಲ್ಲಿ ಸ್ವಾಮಿಗಳನ್ನ ನೋಡಿ ಕಣ್ ತುಂಬಿಸ್ಕೋತಾರೆ. ನಿಮ್ಗೆಲ್ಲಾ ಒಳ್ಳೇದಾಗ್ಲಿ. ಇಷ್ಟ ಕೆಲ್ಸನ ನೀವು ಮಾಡಿ ಒಂದು ಸಿಹಿ ನೈವೇದ್ಯ ಮಾಡಿ ನೋಡಿ. ಅಮಾವಾಸ್ಯೆ ಅಂತ ಬಂದ್ರೆ ಸಾಕು, ಬೆಲ್ಲದಿಂದನೇ ನೈವೇದ್ಯ ಮಾಡ್ಬೇಕು ಸ್ನೇಹಿತರೆ. ಮಾಡೋದ್ರಿಂದ ನಿಮ್ಗೆ ಹಣ ಕಾಸು ಇದೆಲ್ಲ ವೃದ್ಧಿ ಆಗುತ್ತೆ, ಮನೆ ಏಳಿಗೆ ಆಗುತ್ತೆ, ಸಿರಿ ಸಂಪತ್ತು ನಿಮ್ಮನೆ ತುಂಗಿ ತುಳುಕಾಡುತ್ತೆ ಸ್ನೇಹಿತರೆ. ನನ್ನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಆದಷ್ಟು ನೀವು ಮನೆಯಲ್ಲಿ 3 ಕಡೆ ದೀಪನ ಮರಿದೇ ಹಚ್ಚದೆ 3 ದಿಕ್ಕಿಗೆ ದೀಪ ಉರಿಬೇಕು. ಅದರಲ್ಲಿ ಒಂದು ದಿಕ್ಕು ದೇವ್ರನ್ನೇ ನೋಡ್ತಾ ಇರ್ಬೇಕು, ಒಂದು ದಿಕ್ಕು ನಮ್ಮ ಮನೆ ನೋಡ್ಬೇಕು, ಇನ್ನೊಂದು ದಿಕ್ಕು ಜಗತ್ತನ್ನ ನೋಡುತ್ತೆ ಸ್ನೇಹಿತರೆ. ಎಲ್ಲಾರ್ಗು ಒಳ್ಳೇದಾಗ್ಲಿ. ಮೌನಿ ಅಮಾವಾಸ್ಯೆ ದಿನ ಬಹಳ ಒಂದು ಶ್ರದ್ಧೆ ಭಕ್ತಿಯಿಂದ ಈ ಒಂದು ಅಮಾವಾಸ್ಯೆ ಕಾರ್ಯಕ್ರಮ ಮಾಡಿ ಗುರುರಾಯರ ದರ್ಶನ ಮಾಡಿ. ನಿಮ್ಗೆಲ್ಲಾ ಒಳ್ಳೇದಾಗುತ್ತೆ. ಗುರುಬಲದ ಜೊತೆ ನಮ್ಗೆ ಅಷ್ಟೈಶ್ವರ್ಯನೂ ನಮ್ಮ ಮನೆಗೆ ಬರುತ್ತೆ. ಗುರು ರಾಘವೇಂದ್ರ ಸ್ವಾಮಿರ ಆಶೀರ್ವಾದ ಸದಾ ನಮ್ಗಳ ಮೇಲೆ ಇರ್ಲಿ ಅಂತ ಹೇಳ್ತೀನಿ ಸ್ನೇಹಿತರೆ. ಎಲ್ಲಾರ್ಗು ಒಳ್ಳೇದಾಗ್ಲಿ. ಹರಿ ಓಂ. ಹರೇ ಶ್ರೀನಿವಾಸ.